ಈ ಒಂದು ಪ್ರೆಸ್ ಮೀಟ್ಗೆ ಸ್ವಾಗತ ಮಾಡ್ತಾ ನಾನು ಪರಿಚಯ ಮಾಡ್ಕೊಂತೀನಿ. ನನ್ನ ಹೆಸರು ನವೀನ್ ಕುಮಾರ್ ಡಿಒ, ವಕೀಲರು, ಹೊಳಲ್ಕೆರೆ. ಅದೇ ರೀತಿಯಾಗಿ ನಾಗರಾಜ್ ಹೊಳಲ್ಕೆರೆ ಇವರು ಕೂಡ ಈ ಪ್ರೆಸ್ ಮೀಟಿಗೆ ಬಂದಿದ್ದಾರೆ. ಗುರುಸ್ವಾಮಿ ರಾಜ್ಯ ಉಪಾಧ್ಯಕ್ಷರು, ಮಹಾನಾಯಕ ದಲಿತ ಸೇನೆ ಅವರು ಕೂಡ ಇದ್ದಾರೆ. ಪರಶುರಾಮ್ ಅವರು, ದುಮ್ಮಿ ಅವರು ಕೂಡ ಇದ್ದಾರೆ. ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ಇವತ್ತು ಹೊಳಲ್ಕೆರೆ ತಾಲೂಕಿನ ಹಾಸ್ಟೆಲ್ಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಲ್ಲಿ ಏನು ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ಸೌಲಭ್ಯ ಸಿಗ್ತಾ ಇಲ್ಲ. ಎಸ್ಪೆಷಲಿ SC/ST ಹಾಸ್ಟೆಲ್ಗಳು ನೋಡಿದ್ರೆ ಅಂತೂ ಕರ್ಮಕಾಂಡ ತಾಂಡವ ಆಡ್ತಾ ಇದೆ. ಅಲ್ಲಿ ಬಹುತೇಕ ಸಮಸ್ಯೆಗಳು ಕಾಣ್ತಾ ಇದ್ದಾವೆ. ಅದೇ ರೀತಿಯಾಗಿ ಸುಮಾರು 4-5 ದಿನಗಳ ಹಿಂದೆ ನಾನು ಹೊಳಲ್ಕೆರೆ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ಪೂರ್ವ ನಂತರದ ವಿದ್ಯಾರ್ಥಿ ನಿಲಯಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ತುಂಬ ಸಮಸ್ಯೆಗಳು ಕಾಣಿಸಿದ್ವು ನನಗೆ. ಅದೇ ತಕ್ಷಣಕ್ಕೆ ನಾನು ಅಲ್ಲಿ ಲೈವ್ ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದು ನಮ್ಮ ಸ್ನೇಹಿತರೊಬ್ಬರಿಂದ ಅದನ್ನು ಕಂಪ್ಲೇಂಟ್ ಮಾಡಿಸಿದ್ದೀನಿ. ಕಂಪ್ಲೇಂಟ್ ಮಾಡಿಸಿದ ನಂತರದಲ್ಲಿ ಮನವಿಯನ್ನು ಸ್ವೀಕರಿಸಿಕೊಂಡವರು ನಮಗೆ ಒಂದು ವಿಚಾರಣೆ ಆದೇಶವನ್ನು ಕೊಟ್ಟಿದ್ದಾರೆ. ಈ ಪ್ರಕಾರವಾಗಿ ಅಲ್ಲಿ ಸುಮಾರು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವಲ್ಲಿ ವಿಫಲರಾಗ್ತಾ ಇದ್ದಾರೆ ಇಲಾಖೆ. ಈ ನೇರವಾಗಿ ನಾನು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ವಾರ್ಡನ್ ಮೇಲೆ ಆರೋಪ ಮಾಡ್ತಿದ್ದೀನಿ. ಅದೇ ರೀತಿಯಾಗಿ ಇನ್ನೊಂದು, ಅಲ್ಲಿ ನಾನು ಅವತ್ತು ಹೋದಂಥ ಸಂದರ್ಭದಲ್ಲಿ ಈಗ ಏನು 4-5 ದಿನಗಳ ಹಿಂದೆ ಹಾಸ್ಟೆಲ್ ಒಳಗೆ ಎಣ್ಣೆ, ಬೀಡಿ, ಸಿಗರೇಟು ಮತ್ತು ಸೂಪರ್ ವಿಮಲ್ ಸ್ಟಾರ್ಗಳೆಲ್ಲ ನಾನು ಗಮನಿಸ್ಕೊಂಡು ಬಂದಿದ್ದೀನಿ. ಅಲ್ಲಿ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ಜಿಲ್ಲೆ ಹಾಸ್ಟೆಲ್ಗಳಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳ ಫಲಿತಾಂಶ ಅತಿರೇಕವಾಗಿ ಕ್ಷೀಣಿಸ್ತೈತೆ. ಅದೇನು ಜಾಸ್ತಿ ಆಗ್ತಾ ಇಲ್ಲ. ಎಷ್ಟು ಜನ ರ್ಯಾಂಕ್ ಬಂದಿದ್ದಾರೆ ಸ್ವಾಮಿ? ನಾನು ನೇರವಾಗಿ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ, ತಾಲೂಕು ಸಹಾಯಕ ನಿರ್ದೇಶಕರು ಗ್ರೇಡ್ 2 ಅವ್ರಿಗೆ ಕೇಳ್ತಾ ಇದ್ದೀನಿ, ಹೊಳಲ್ಕೆರೆ ಅವರಿಗೆ, ಎಷ್ಟು ಜನ ರ್ಯಾಂಕ್ ಬಂದಿದ್ದಾರೆ ಹಾಸ್ಟೆಲ್ನಲ್ಲಿ. ಮತ್ತೆ ಅದೇ ರೀತಿಯಾಗಿ ನಮ್ಮ ಹಣನ ತುಂಬ ದುರುಪಯೋಗ ಮಾಡ್ಕೊಂತಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಮತ್ತೆ ಹಾಸ್ಟೆಲ್ ವಾರ್ಡನ್ನು ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಾಗಿ ಅಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಏನು ಅಂತೇಳಿ ಇವ್ರು ಹೋಗಿ ವಿಚಾರಣೆ ಮಾಡ್ತಾ ಇಲ್ಲ. ಅದಾದ ನಂತರ ಹಾಸ್ಟೆಲ್ ಒಳಗಡೆ CCTV ಫುಟೇಜ್ ಅದಾವೆ. ಅಲ್ಲಿ ಮೇಲಂತದ ಅಧಿಕಾರಿಗಳು ಬಂದು ತನಿಖೆ ಮಾಡಬೇಕು. ಎಲ್ಲಿ ಬೆಂಗಳೂರು ಹಂತದ ಅಧಿಕಾರಿಗಳು, ಇವರಿಗಿಂತ ಮೇಲಂತದ ಅಧಿಕಾರಿಗಳು ಬಂದು ತನಿಖೆಯನ್ನು ಮಾಡಬೇಕು. ಆಮೇಲೆ ರಾತ್ರಿ ಹೊತ್ತು ಹಾಸ್ಟೆಲ್ಗಳಲ್ಲಿ ವಾರ್ಡನ್ ಇರಬೇಕು, ಅವರು ಇದ್ದು ಎಲ್ಲದೂ ನೋಡ್ಕೊಬೇಕು, ಪಾಠ ಮಾಡಬೇಕು ಅಂತೇಳಿ ಸರ್ಕಾರದ ಆದೇಶ ಐತೆ. ಯಾರು ಕೂಡ ಪಾಲಿಸ್ತಾ ಇಲ್ಲ. ಈಗ ಉದಾಹರಣೆಗೆ ಮುರಾರ್ಜಿ ಸ್ಕೂಲ್ಗಳಲ್ಲಿ ನಮ್ಮ ತಾಲೂಕಲ್ಲೇ ಬೊಮ್ಮನಕಟ್ಟೆ ಆಗಿರ್ಬೋದು, ಅಥವಾ ಕಡವೆ ಆಗಿರ್ಬೋದು, ಬೀದೂರ್ಗ ಆಗಿರ್ಬೋದು, ಇಲ್ಲೆಲ್ಲ ಪ್ರಾಂಶುಪಾಲರುಗಳು ಹಾಸ್ಟೆಲಲ್ಲಿದ್ದು ಪಾಠ ಮಾಡಬೇಕು ಅಂತ ಸರ್ಕಾರದ ನಿಯಮ ಐತಿ. ಯಾರು ಕೂಡ ಅದನ್ನು ಪಾಲಿಸ್ತಿಲ್ಲ. ನಮ್ಮ ಹೊಳಲ್ಕೆರೆ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕರು ಎಂದೂ ಕೂಡ ಅಲ್ಲಿ ಹೋಗಿ ಯಾವುದನ್ನು ಕುಂದುಕೊರತೆಗಳನ್ನು ಕೇಳಿಲ್ಲ. ಅದೇ ರೀತಿಯಾಗಿ ಕ್ರೀಡಾ ತರಬೇತಿ ಮಾಡ್ಬೇಕಂತ ಐತಿ. ಕಾಲೇಜ್ ಹಾಸ್ಟೆಲ್ಲು ಮತ್ತು ಮೆಟ್ರಿಕ್ ಪೂರ್ವ, ಮೆಟ್ರಿಕ್ ನಂತರ ಹಾಸ್ಟೆಲ್ಗಳಲ್ಲಿ, ಕಾಲೇಜ್ ಹಾಸ್ಟೆಲ್ಗಳಲ್ಲಿ ಕ್ರೀಡಾ ತರಬೇತಿ ಕೊಡಬೇಕು ಅಂತ ಇದೆ. ಎಂದೂ ಕೂಡ ಇವರು ಕ್ರೀಡೆಗೆ ಪ್ರೋತ್ಸಾಹ ಕೊಟ್ಟಿಲ್ಲ. ಹೊಳಲ್ಕೆರೆ ತಾಲೂಕಲ್ಲಿ ಈ ಸಮಸ್ಯೆ ಅತಿ ಹೆಚ್ಚು ತಾಂಡವಾಡ್ತಾ ಇದೆ. ಅದೇ ರೀತಿ ಮಕ್ಕಳಿಗೆ ನೀಡತಕ್ಕಂಥ ಆಹಾರಗಳು, ಏನು ಈ ಕಿಟ್ಗಳು ಬರ್ತವೆ, ಹಾಸ್ಟೆಲ್ ಸೋಪು, ಏನು ಎಣ್ಣೆ ಕಿಟ್ ಕೊಡ್ತಾರೆ, ಇದರಲ್ಲಿ ಅವ್ಯವಹಾರ ಆಗುತ್ತೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಅದೇ ರೀತಿಯಾಗಿ ಮೆನು ಚಾರ್ಟ್ ಪ್ರಕಾರ ಕೊಡಬೇಕು ಅಂತ ಇದೆ. ಹಾಸ್ಟೆಲಲ್ಲಿ ಮೆನು ಚಾರ್ಟ್ ಪ್ರಕಾರ ಊಟ ಕೊಡಬೇಕು ಅಂತ ಇದೆ. ಒಂದು ದಿನಕ್ಕೂ ಕೊಟ್ಟಿಲ್ಲ. ಇಂಥ ತಿಂಗಳಿಗೆ ಇಷ್ಟು ಚಿಕನ್ ಕೊಡಬೇಕು, ಇಷ್ಟು ಮಟನ್ ಕೊಡ್ಬೇಕಂತ ಇರುತ್ತೆ. ಅಲ್ಲಿ ಆ ಪ್ರಕಾರ ಕೊಡ್ತಿಲ್ಲ. ಈ ಸಮಸ್ಯೆಗಳೆಲ್ಲ ಅಲ್ಲಿರ್ತಕ್ಕಂಥ ಹಾಸ್ಟೆಲ್ ವಿದ್ಯಾರ್ಥಿಗಳು ನನಗೆ ಖುದ್ದಾಗಿ ಫೋನ್ ಮಾಡಿ, ಅವ್ರಿಗೆ ನೇರವಾಗಿ ಹೇಳ್ಕೊಳಕ್ಕಾಗ್ಲಿಕ್ಕೆ ನನಗೆ ಫೋನ್ ಮಾಡಿ ಹೇಳಿದ್ದಾರೆ. ಹಂಗಾಗಿ ನಾನು ಈ ಪ್ರೆಸ್ ಮೀಟ್ ಇವತ್ತಿನ ದಿನ ಕರೆದಿದ್ದೀನಿ. ಅದೇ ರೀತಿಯಾಗಿ ಇನ್ನೂ ಸಾಕಷ್ಟು ವಿಡಿಯೋಗಳಿದ್ದಾವೆ. ಅವರ ಅವ್ಯವಹಾರಗಳು ಮತ್ತೆ ಇವೆಲ್ಲದೂ ಕೂಡ ನನ್ನ ಹತ್ರ ಇದೆ. ನಾನು ಅದನ್ನು ಮುಂದಿನ ದಿನಗಳಲ್ಲಿ ಸರ್ಕಾರದ ಗಮನಕ್ಕೆ ತರ್ತೀನಿ. ಅದೇ ರೀತಿಯಾಗಿ ಟೋಟಲ್ ಆಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಹಾಸ್ಟೆಲ್ ವಾರ್ಡನ್ನು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ವರ್ಗ ಎಲ್ಲರೂ ಸಸ್ಪೆಂಡ್ ಆಗಬೇಕು ಅಂತೇಳಿ ನಾನು ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಅನ್ನ ಏನು ಮಾಡ್ತಾರೆ, ಅದರ ಅನ್ನ ಕೊಡೋಂಥ ಸಂದರ್ಭದಲ್ಲೂ ಬಹಳ ಅವ್ಯವಹಾರ ಆಗಿದೆ. ಈ ಎಲ್ಲ ಅಂಶಗಳನ್ನು ಸಮಾಜ ಕಲ್ಯಾಣ ಇಲಾಖೆ ಮೇಲಧಿಕಾರಿಗಳು ಗಮನದಲ್ಲಿ ಇಟ್ಕೊಂಡು ಇದನ್ನ ಸರಿಪಡಿಸದೆ ಹೋದ್ರೆ, ಮತ್ತೆ ಮುಖ್ಯವಾಗಿ ಈ ಹಾಸ್ಟೆಲ್ ವಾರ್ಡನ್ನು ಮತ್ತೆ ಸಮಾಜ ಕಲ್ಯಾಣ ಅಧಿಕಾರಿ ಮತ್ತೆ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳು ಇವ್ರಿಗೆ ಗಮನಕ್ಕೆ ತರೋದೇನಂದ್ರೆ, ನಿಮ್ಮ ಆಸ್ತಿ ವಿವರಗಳನ್ನು, ಚರಾಸ್ತಿ ಮತ್ತೆ ಸ್ಥಿರಾಸ್ತಿ ಆಸ್ತಿ ವಿವರಗಳನ್ನ ನೀವು 1 ವಾರದೊಳಗೆ
ಇಲಾಖೆಗೆ ನಿಮ್ಮ ಇಲಾಖೆಗೆ ಕೊಡಬೇಕು. ಕೊಡದೇ ಹೋದ ಪಕ್ಷದಲ್ಲಿ ನಾವು ಲೋಕಾಯುಕ್ತ ಕೊಡ್ತೀನಿ, ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ಉಗ್ರವಾದ ಹೋರಾಟವನ್ನ ರೂಪಿಸಬೇಕಾಗುತ್ತೆ. ಈ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.